ನಾವು ಇವತ್ತು ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಬಸವೇಶ್ವರನಗರದಲ್ಲಿದೆ. ಇದು ಈ ಒಂದು ಕಾಲೇಜು ಮತ್ತು ಆಸ್ಪತ್ರೆಗೆ ಬಂದಿದ್ದೇವೆ. ಇಲ್ಲಿರ್ತಕ್ಕಂಥ ಒಂದು ಪ್ರಾಚಾರ್ಯ ಇರತಕ್ಕಂಥ ಡಾಕ್ಟರ್ ವಿ ಗುರುಪ್ರಸಾದ್ ಸರ್ ಅವರನ್ನು ಭೇಟಿಯಾಗಿ ಬಂದಂಥ ಸಂದರ್ಭದಲ್ಲಿ ನಮಗೆ ಹೊಸ ಸಮಸ್ಯೆ ಅಲ್ಲಿ ಗೋಚರಿಸಿತು. ಹೀಗೆ ಏನು ನೀವು ನೋಡ್ತಾ ಇದ್ದೀರಿ, ಈ ಒಂದು ಕಾಲೇಜ್ ಬಸ್ ಇದು KA01G1906. ಈ ಒಂದು ವಾಹನದ ಸ್ಟೋರಿಯ ಕುರಿತು ನಾವು ಇವತ್ತು ತಮ್ಮೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ. ಸರ್ಕಾರಿ ಹೋಮಿಯೋ ವೈದ್ಯಕೀಯ ಕಾಲೇಜಿಗೆ ವಾಹನ ಬಿಲ್ ಬಂತೆ. ಪ್ರಾಚಾರ್ಯ ಡಾಕ್ಟರ್ ವಿ ಗುರುಪ್ರಸಾದ್ ರವರು ಸಮಸ್ಯೆಯೊಂದನ್ನು ತೋಡಿಕೊಂಡಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಸರ್ಕಾರಿ ಹೋಮಿಯೋ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇದೆ. ದಶಕಗಳಿಂದ ವೈದ್ಯ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿರುವ ಈ ಕಾಲೇಜಿನಲ್ಲಿ ತನ್ನದೇ ಆದ ಸ್ವಂತ ವಾಹನ ಬಿಲ್ ಬಂತೆ. ಇದೊಂದು ದುರದೃಷ್ಟಕರ ಸಂಗತಿಯಾಗಿದೆ. ಈ ಕುರಿತು ನಾವು ಸತ್ಯವಾದ ಘಟನೆಯ ಕಥೆಯೊಂದನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಸರ್ಕಾರಿ ಹೋಮಿಯೋಪತಿಕ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯವರು ವೈದ್ಯಕೀಯ ಶಿಬಿರಗಳನ್ನು ನಡೆಸಲು ವಾಹನವು ಅತಿ ಅವಶ್ಯವಾಗಿ ಬೇಕೇ ಬೇಕು. ನೀವು ನೋಡುತ್ತಿರತಕ್ಕಂಥ ವಿಡಿಯೋ ನೋಡುತ್ತಿರುವುದರ ವಾಹನದ ದುರ್ಗತಿ ಹೇಗಿದೆ ನೋಡಿ. ಈ ವಾಹನದ ನಂಬರ್ KA01G1906. ಈ ಒಂದು ಕಾಲೇಜು ಪ್ರಾರಂಭವಾದಂದಿನಿಂದಲೂ ಸತತವಾಗಿ ವೈದ್ಯರನ್ನು ದೂರದ ಊರಿಗೆ ಕರೆದುಕೊಂಡು ಸುಸ್ತಾಗಿ ಹೋಗಿದೆ. ಆದರೆ ಅದನ್ನು ರಿಪೇರಿ ಮಾಡಿಸಲು ಸರ್ಕಾರದಲ್ಲಿ ಹಣವಿಲ್ಲವೇನೋ, ಅಥವಾ ಗ್ಯಾರಂಟಿ ಯೋಜನೆಯ ಸುನಾಮಿ ಅಲೆಯಲ್ಲಿ ಹೋಮಿಯೋ ವೈದ್ಯಕೀಯ ಕಾಲೇಜಿಗೆ ಒಂದು ವಾಹನವನ್ನು ಕೊಡಿಸುವ ಗತಿ ಇಲ್ವಾ? ವೈದ್ಯಕೀಯ ಕಾಲೇಜಿನ ಈ ವಾಹನಕ್ಕೆ ದುರ್ಗತಿ ಬಂದಿರುವುದರ ಕುರಿತು ವಿಷಾದವನ್ನು ವ್ಯಕ್ತಪಡಿಸಿದ ಪ್ರಾಚಾರ್ಯರಾದ ಡಾಕ್ಟರ್ ವಿ ಗುರುಪ್ರಸಾದ್ ಸರ್ ಅವರು ತಮಗೆ ಹೊಸ ವಾಹನವನ್ನು ಖರೀದಿಸಲು ಆಗುತ್ತಿರುವ ನೋವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಸಮಸ್ಯೆಯಲ್ಲಿ ತಮಗೆ RTO ವೆಸ್ಟ್ ಅವರು ಸಹ ಬಹಳ ತೊಂದರೆ ಕೊಡುತ್ತಿದ್ದಾರೆಂದು ಹೇಳಿದರು. KA01G1906 ವಾಹನವನ್ನು ಸ್ಕ್ರ್ಯಾಪ್ ಮಾಡಬೇಕೆಂದು ಅನೇಕ ಬಾರಿ ಮನವಿ ಮಾಡಿದರೂ ಸಹ ರಾಜಾಜಿನಗರದ ವೆಸ್ಟ್ನವರು RTO ರವರು ನಮ್ಮ ಮಾತಿಗೆ ಬೆಲೆ ಕೊಡುತ್ತಿಲ್ಲ. ಇದರಿಂದಲೂ ತಮಗೆ ಬೇಸರವಾಗಿದೆ ಎಂದು ಹೇಳಿದರಲ್ಲದೆ, ಏಜೆಂಟರಿಗೆ ಹಣ ಕೊಟ್ಟರೆ RTO ರವರು ಸಲೀಸಾಗಿ ನಮ್ಮ ಕೆಲಸ ಮಾಡುತ್ತಾರೆಯೋ ಏನೋ ಎಂದು ಮನದಲ್ಲಿಯೇ ನೊಂದುಕೊಂಡಿದ್ದಾರೆ. ಸುಮಾರು 25 ವರ್ಷಗಳಿಂದ ಈ ವಾಹನವು ಸೇವೆಯನ್ನು ಸಲ್ಲಿಸಿದರೂ ಕೂಡ ಇತ್ತೀಚೆಗೆ ಇದು ನಿಂತು ಸೊರಗಿ ಹೋಗಿದೆ. ಈ ವಿಷಯವು ಹಾಗಿರಲಿ, ವೈದ್ಯಕೀಯ ಕಾಲೇಜಿಗೆ ಒಂದು ಹೊಸ ವಾಹನವನ್ನು ಖರೀದಿಸಲು ಪ್ರಿನ್ಸಿಪಾಲ್ಗೆ ಆಗುತ್ತಿರುವ ಅಥವಾ ಅಧಿಕಾರವಿರುವ ಅಥವಾ ಹೋಮಿಯೋಪತಿಕ್ ಬೋರ್ಡ್ ಎಂದರೆ ಇಷ್ಟು ನಿರ್ಲಕ್ಷಣ, ಈ ಆಯುಷ್ ನಿರ್ದೇಶನಾಲಯ ಏನು ಮಾಡುತ್ತಿದೆ ಅಂತಕ್ಕಂಥ ಸಮಸ್ಯೆಗೆ ನಾವು ಉತ್ತರವನ್ನು ಹುಡುಕಲಿಕ್ಕೆ ಹೋಗಬೇಕಾಗಿದೆ. ಸರ್ಕಾರಗಳು ಕೋಟ್ಯಾಂತರ ರೂಗಳನ್ನು ಖರ್ಚು ಮಾಡುತ್ತಿದ್ದರೂ ಕೂಡ, ಮೇನಾಮೇಷ ಮಾಡುತ್ತಿದ್ದರೂ ಕೂಡ ಈ ಹೋಮಿಯೋಪತಿ ಕಾಲೇಜಿಗೆ ವೈದ್ಯರನ್ನು ಕರೆತರಲು ಅಥವಾ ದೂರದ ಹಳ್ಳಿಗಳಿಗೆ ವೈದ್ಯರನ್ನು ಕರೆದುಕೊಂಡು ಹೋಗಿ ಉಚಿತ ಹೋಮಿಯೋಪತಿಕ್ ವೈದ್ಯಕೀಯ ಶಿಬಿರಗಳನ್ನು ಮಾಡಲು ಬೇಕಾಗ್ತಕ್ಕಂಥ ಈ ವಾಹನಕ್ಕೆ ಅಥವಾ ಬದಲಿ ಮಾಡಿ ಹೊಸ ವಾಹನವನ್ನು ಕೊಡಿಸ್ತಕ್ಕಂಥ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲವ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕುರಿತು ಆಲೋಚನೆ ಮಾಡಬೇಕು. ಆರೋಗ್ಯ ಸಚಿವರಾಗಿರ್ತಕ್ಕಂಥ ಗುಂಡೂರವರು ಕೂಡ ಇದರ ಕಡೆ ಹೆಚ್ಚು ಗಮನ ಕೊಟ್ಟು ದೂರದ ಪ್ರದೇಶಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ ವೈದ್ಯರನ್ನು ಕರೆದುಕೊಂಡು ಹೋಗಲು ಮತ್ತು ಕರೆದುಕೊಂಡು ಬರಲು ಇಂಥ ವಾಹನಗಳು ಅತಿ ಅವಶ್ಯವಾಗಿ ಬೇಕೇ ಬೇಕು. ಇಂಥ ಉದಾರ ಸೇವೆಗೆ ಸರ್ಕಾರ ಮನಸ್ಸು ಮಾಡಿ ಕೂಡಲೇ ಹೊಸ ವಾಹನವನ್ನು ಕೊಡಿಸಬೇಕೆಂದು ನಾವು ಕಳಕಳಿಯಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಕುರಿತು ಪ್ರಾಚಾರ್ಯರನ್ನು ಕೇಳಿದಾಗ ಬೇರೆ ಯಾವುದೇ ಥರದ ಸರ್ಕಾರಿ ವಾಹನಗಳು ಕಾಲೇಜಿಗೆ ಕೊಟ್ಟಿಲ್ಲ, ಹೀಗಾಗಿ ನಮ್ಮ ಸ್ವಂತ ವಾಹನಗಳನ್ನೇ ನಾವು ಬಳಸುತ್ತಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಪ್ರಾಚಾರ್ಯರು ಕೊಟ್ಟಿದ್ದಾರೆ. ಈ ಕುರಿತು ನಾವು ವಿಚಾರ ಮಾಡಿದಾಗ ಈ KA01G1906 ಕೂಡಲೇ ಸ್ಕ್ರ್ಯಾಪ್ ಮಾಡೋದ್ರ ಜೊತೆಯಲ್ಲಿ ಹೊಸ ವಾಹನಕ್ಕೆ ನಾಂದಿ ಹಾಡಬೇಕು ಅಂತ ನಾವು ಈ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೇವೆ. ನಮಸ್ಕಾರ.